ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ2 ರಿವಿಲ್ಸ್. ನಾನು ನಿಮ್ಮ ದೀಕ್ಷಾ. ಆಫ್ಟರ್ ಅ ಪ್ರಿಟಿ ಲಾಂಗ್ ಬ್ರೇಕ್ ನಾನು ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ. ನಿಮಗೆ ಯಾವತ್ತಾದರೂ ಹೀಗೆ ಅನಿಸಿದ್ಯಾ ದ್ಯಾಟ್ ನಿಮ್ಮ ಮೊಬೈಲ್ ಬ್ಯಾಟ್ರಿ ತುಂಬ ಇಂಪಾರ್ಟೆಂಟ್ ಕಾಲ್ ಮಾಡಬೇಕು ಅಂದ್ಕೊಂಡಾಗ 1% ಆಗಿರೋದು, ಆರ್ ಆನ್ಲೈನ್ ಎಕ್ಸಾಮ್ಸ್ ಬರೀಬೇಕಾದ್ರೆ ನಿಮ್ಮ ಒಂದು ವೈಫೈ ಡಿಸ್ಕನೆಕ್ಟ್ ಆಗಿರೋದು, ಅಥವಾ ಫುಲ್ ಪ್ರಿಪೇರ್ ಮಾಡ್ಕೊಂಡಿರುವಂಥ ಒಂದು ಕೆಲಸ ಲಾಸ್ಟ್ ಮಿನಿಟಲ್ಲಿ ಸ್ಪಾಯ್ಲ್ ಆಗಿರೋದು? ಇವೆಲ್ಲ ಆಕಸ್ಮಿಕ ಅಲ್ಲ, ಇದು ಮರ್ಫೀಸ್ ಲಾ. ಸೊ ಇವತ್ತಿನ ಟಾಪಿಕ್ ಬಂದು ಮರ್ಫೀಸ್ ಲಾ. ಇದು ಬ್ಯಾಡ್ ಲಕ್ ಬಗ್ಗೆ ಅಂತೂ ಅಲ್ವೇ ಅಲ್ಲ, ಇದು ರಿಯಾಲಿಟಿ. ಬಿಕಾಸ್ ಲೈಫ್ ಕೆನಾಟ್ ಬಿ ಪರ್ಫೆಕ್ಟ್ ಅಟ್ ಆಲ್ ಟೈಮ್. ನಾವು ಲೆಟ್ ಅಸ್ ನೋ ಅಬೌಟ್ ದ ಹಿಸ್ಟ್ರಿ ಆಫ್ ಮರ್ಫೀಸ್ ಲಾ. ಇಂಜಿನಿಯರ್ ಎಡ್ವರ್ಡ್ ಎ ಮರ್ಫಿ ಜೂನಿಯರ್ ಅವರು ತಮ್ಮ ಎಕ್ಸ್ಪೆರಿಮೆಂಟ್ ಮಾಡೋ ಸಮಯದಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ನಿಂದಾಗಿ ಅವ್ರ ಇಡೀ ಎಕ್ಸ್ಪೆರಿಮೆಂಟೇ ಹಾಳಾಗುತ್ತೆ. ಸೊ ಅಲ್ಲಿಗೆ ಅವರ ಪಟ್ಟಿದ ಶ್ರಮ ಎಲ್ಲ ನೀರ್ಪಾಲಾಗುತ್ತೆ. ಆಮೇಲೆ ಈ ಐಡಿಯಾ ಫೆಚ್ ಆಗಿದ್ದು ಮರ್ಫೀಸ್ ಲಾ ಅಂತ. ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈ ಒಂದು ಲಾ ಇಂದ ಸೈಂಟಿಸ್ಟ್ಗಳೇ ಆಗಲಿ ಇಂಜಿನಿಯರ್ಸ್ಗಳೇ ಆಗಲಿ ಭಯ ಪಡಲ್ಲ. ಅವರು ಈ ಲಾಗಳನ್ನು ಅಸ್ಯೂಮ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಬಟ್ ಹೆದರಲ್ಲ. ಏನಾದರೂ ಫೇಲ್ ಆಗಲಿ ಆದರೆ ಅವ್ರ ಹತ್ರ ಬ್ಯಾಕಪ್ ಸಿಸ್ಟಮ್ ಚೆಕಪ್ಸ್, ಎಮರ್ಜೆನ್ಸಿ ಪ್ಲಾನ್ಸ್ ಎಲ್ಲ ರೆಡಿ ಇರ್ತವೆ. ಲೈಫ್ ಕೂಡ ಹಾಗೆ. ಪ್ರಾಬ್ಲಮ್ಸ್ ಬಂದಿದೆ ಅಂದ ತಕ್ಷಣ ಲೈಫ್ನ ಸ್ಟಾಪ್ ಮಾಡಬೇಕು ಅಂತ ಅಲ್ಲ. ಪ್ರಾಬ್ಲಮ್ಸ್ ಬರೋದನ್ನ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಥವಾ ಎಂಥ ಪ್ರಾಬ್ಲಮ್ ಬಂದರೂ ಕೂಡ ನಾವು ಹೇಗೆ ರೆಡಿಯಾಗಿರಬೇಕು ಅನ್ನೋದು ನಮಗೆ ಗೊತ್ತಿರಬೇಕಷ್ಟೇ. ಮರ್ಫೀಸ್ ಲಾ ನಮಗೆ ಪೆಸಿಮಿಸ್ಟ್ ಆಗಿ ಇರೋದು ಅಂತೂ ಹೇಳ್ಕೊಡಲ್ಲ, ಆದರೆ ಪ್ರಾಬ್ಲಮ್ಸ್ನ ಹೇಗೆ ಡಿಫೆಂಡ್ ಮಾಡಬೇಕು ಅನ್ನೋದು ಮಾತ್ರ ಚೆನ್ನಾಗಿ ಹೇಳ್ಕೊಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನಿಮ್ಮ ಪ್ಲಾನ್ ಪ್ರಕಾರ ಹೋಗಲಿಲ್ಲ ಅಂದರೆ ಡೋಂಟ್ ಗಿವ್ ಅಪ್. ಇಟ್ಸ್ ನಾಟ್ ದ ಎಂಡ್, because it's just the Murphy's Law doing its job anta. Stay ready, stay flexible, keep moving, don't give up. If it can go wrong, it probably will. Keep going on anyways. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.